ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ, ಯಲ್ಲಮ್ಮ ದೇವಸ್ಥಾನಕ್ಕೆ. ಹಾಗಾಗಿ ನಿಮಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಯಲ್ಲಮ್ಮ ತಾಯಿನ ತೋರಿಸೋಣ ಬನ್ನಿ. ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ಇನ್ನೂ ಹೋಗೋದ್ರಾಗೆ ಅಮ್ಮ ರೆಡಿ ಮಾಡ್ತಾಯಿದ್ರು ಅಮ್ಮನಿಗೆ. ಹಾಗಾಗಿ ಏನಮ್ಮ ಹೇಗಿದ್ದೀರಾ ಅಂದೆ. ಚೆನ್ನಾಗಿದ್ದೀನಿ ಅಮ್ಮ ಅಂದು. ನಾನೇನಾರು ಮಾಡಿಕೊಡ್ಲಾ ಅಂದ. ಮಳ್ಳಕ್ಕಿ ರೆಡಿ ಮಾಡು ಅಂದರು. ಹಾಗಾಗಿ ರೆಡಿ ಮಾಡಿಕೊಟ್ಟೆ. ಇಲ್ಲ ಅಜ್ಜರು ಕಂಡ್ರಲ್ವ, ಅವರು ಬೀರಪ್ಪಜ್ಜರು ಅಂತ. ಹಾಗಾಗಿ ಅವ್ರು ಕಂಡ್ರೆ ನನಗೆ ತುಂಬ ಇಷ್ಟ. ನನಗೆ ಒಂಥರ ಮಗಳ ಥರ ಹೆಚ್ಚಿಗಿಂತ ಟ್ರೀಟ್ ಮಾಡ್ತಾರೆ. ಅವ್ರು ಅಂದರೆ ನನಗೆ ತುಂಬಾ ಇಷ್ಟ. ನಾನು ಏನಾರ ಕಷ್ಟ ಆಗಲಿ ಸುಖ ಆಗಲಿ ಅವರಿದ್ರಿಗೆ ಶೇರ್ ಮಾಡ್ಕೊಳೋದು. ಇಲ್ಲಿ ನೋಡ್ರಿ ಯಲ್ಲಮ್ಮ ತಾಯಿ ಯಾವ ಥರ ಡೆಕೋರೇಷನ್ ಮಾಡಿದರೆ. ಪ್ರಸಾದ ಕೂಡ ಮಾಡಿದರು. ಅಲ್ಲೇ ಪ್ರಸಾದ ಮುಗಿಸ್ಕೊಂಡು ನಾವು ವರ್ಷೊತ್ತಿಗೆ ಆಲ್ರೆಡಿ 4:15 ಆಯಿತು. ಪೂಜೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ನನಗಲ್ಲಿ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ. ಕಷ್ಟನೋ ಸುಖನೋ ದೇವ್ರಿದ್ರಿಗೆ ಹೇಳ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅಲ್ವಾ. ಹಾಗಾಗಿ ಹೋಗೋಣ ಇವತ್ತು ಅಂತ ಹೋಗಿದ್ವಿ. ನೋಡಿ ತುಂಬಾ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೀವು ಇಲ್ಲೇ ಯಲ್ಲಮ್ಮ ತಾಯಿಗೆ ಇಲ್ಲಿಂದನೇ ಕೈ ಮುಗಿದ್ಬಿಡ್ರಿ. ಸವದತ್ತಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಹೋಗಿದ್ದೇವೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.